ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಫಸ್ಟ್ ಆಫ್ ಆಲ್ ಎಲ್ಲರಿಗೂ. ಆ್ಯಂಡ್ ಇವತ್ತಿನ ಟಾಪಿಕ್ ಏನಿದೆ ಎಪಿಸೋಡ್ 8ನಲ್ಲಿ ಈ ಒಂದು ಸೆಲ್ಫ್ ಗ್ರೂಮಿಂಗ್ ಸೆಷನ್ನ ಈ ಸೀರೀಸ್ನಲ್ಲಿ ಅಬೌಟ್ ಜೆಲ್ ಲೈನರ್ಸ್, ಲಿಕ್ವಿಡ್ ಲೈನರ್ಸ್ ಆ್ಯಂಡ್ ಐಬ್ರೋ ಫಿಲ್ಲಿಂಗ್ ಪ್ರಾಡಕ್ಟ್ಸ್ ಬಗ್ಗೆ ಫಸ್ಟ್ ನಾನು ಹೇಳ್ತೀನಿ. ಲಿಕ್ವಿಡ್ ಲೈನರ್ಸ್ ಬಗ್ಗೆ. ಸೊ ನಾನಿಲ್ಲಿ ಫಸ್ಟ್ ಒಂದು ಪ್ರಾಡಕ್ಟ್ ತೊಗೊಂಡಿದ್ದೀನಿ, ಲ್ಯಾಕ್ಮೆ ಅಬ್ಸಲ್ಯೂಟ್ ಲಿಕ್ವಿಡ್ ಲೈನರ್. ಇಟ್ ಈಸ್ ವಾಟರ್ ಪ್ರೂಫ್ ಆ್ಯಂಡ್ ಬ್ರಷ್ ನೋಡ್ಬೋದು. ಯಾವಾಗಲೂ ನೀವು ಲಿಕ್ವಿಡ್ ಲೈನರ್ಸ್ ತೊಗೊಳುವಾಗ ಬ್ರಷ್ ಕೂಡ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ಎಷ್ಟು ಶಾರ್ಪ್ ಆಗಿರುತ್ತೋ ಅಷ್ಟು ಒಂದು ಪ್ರಿಸೈಸ್ ಲೈನ್ ನಮಗೆ ಸಿಗುತ್ತೆ ಅಂತಲೇ ಹೇಳ್ಬೋದು. ಯು ಕ್ಯಾನ್ ಸಿ ಒಂದು ಸ್ಟ್ರೋಕಲ್ಲಿ ಎಷ್ಟು ಪಿಗ್ಮೆಂಟೆಡ್ ಇದೆ ಆ್ಯಂಡ್ ದಟ್ ಲೈನ್ ನೋಡಿ. ಜಸ್ಟ್ ಒಂದು ಸ್ಟ್ರೋಕಲ್ಲಿ ನಾನು ಯೂಸ್ ಮಾಡಿದಂಥದ್ದು. ಸೊ ಆ್ಯಂಡ್ ಇದು ಮ್ಯಾಟ್ ಫಿನಿಶ್ನ ನಿಮಗೆ ಪ್ರೊವೈಡ್ ಮಾಡುತ್ತೆ ಆ್ಯಂಡ್ ವೆರಿ ಲಾಂಗ್ ಲಾಸ್ಟಿಂಗ್. ಆ್ಯಂಡ್ ಇನ್ನೊಂದು ಬಂದುಬಿಟ್ಟು ಫ್ರಮ್ ದ ಬ್ರ್ಯಾಂಡ್ ಮೊಯ್ರಾ ಬಗ್ಗೆ ಹೇಳ್ತಾ ಇದ್ದೀನಿ ನಾನು. ಆ್ಯಂಡ್ ಇದು ಕೂಡ ಇಟ್ ಈಸ್ ವೆರಿ ಫ್ಲೆಕ್ಸಿಬಲ್ ಆ್ಯಂಡ್ ಈಸಿ ಟು ಯೂಸ್ ಅಂತಲೇ ಹೇಳ್ತೀನಿ. ಸೊ ಯು ಕ್ಯಾನ್ ಸಿ ಐ ಆಮ್ ಅಪ್ಲೈಯಿಂಗ್ ಎಗೇನ್. ಆ್ಯಸೋ ಹಾಲ್ಸ್ ಹೈಲಿ ಪಿಗ್ಮೆಂಟೆಡ್ ಅಂತಲೇ ಹೇಳ್ಬೋದು. ತುಂಬ ಪಿಗ್ಮೆಂಟ್ ಇದೆ ಇದರಲ್ಲಿ. ಆ್ಯಂಡ್ ಇದು ಡ್ರೈ ಆಗಲಿ, ಆಮೇಲೆ ಚೆಕ್ ಮಾಡೋಣ ಸ್ಮಜ್ ಆಗುತ್ತಾ, ಹೇಗೆ ವಾಟರ್ ಪ್ರೂಫ್ ಏನು ಅಂತ. ಸುಮ್ಮನೆ ಹೇಳಿದ್ರೆ ನಂಬೇಕಂತ ಏನಿಲ್ವಲ್ಲ, ಟೆಸ್ಟ್ ಮಾಡಿನೇ ನಂಬೋಣ. ಸೊ ಇದಕ್ಕೆ ಸ್ವಲ್ಪ ಟೈಮ್ ಕೊಡ್ತೀನಿ. ಸೊ ನೆಕ್ಸ್ಟು ಅದಕ್ಕೂ ಮುಂಚೆ ನಾನು ಹೇಳ್ತೀನಿ ಅಬೌಟ್ ಜೆಲ್ ಲೈನರ್ಸ್. ಜೆಲ್ ಲೈನರ್ಸ್ ಈ ಥರ ಪಾಟ್ ಥರ ಬರುತ್ತೆ. ಇದು ಕೂಡ ತುಂಬ ಪಿಗ್ಮೆಂಟೆಡ್ ಇರುತ್ತೆ ಆ್ಯಕ್ಚುಲಿ ನಿಮಗೆ. ಸೊ ನಾನು ನಿಮಗೆ ಅಪ್ಲೈ ಮಾಡಿ ಕೂಡ ತೋರಿಸ್ಕೊಡ್ತೀನಿ. ನಾನೊಂದು ಬ್ರಷ್ ತೊಗೊಂಡಿದ್ದೀನಿ, ಅದರಲ್ಲಿ ಅಪ್ಲೈ ಮಾಡ್ತಾ ಇದ್ದೀನಿ. ಆ್ಯಕ್ಚುಲಿ ಇಟ್ ಈಸ್ ರಿಯಲಿ ಲೈಕ್ ಯು ಕ್ಯಾನ್ ಸಿ ಇಟ್ ಹಿಯರ್, ವೆರಿ ಪಿಗ್ಮೆಂಟೆಡ್ ಅಂತಲೇ ಹೇಳ್ಬೋದು. ಆ್ಯಂಡ್ ವೈ ಐ ಆಮ್ ಸಜೆಸ್ಟಿಂಗ್ ಜೆಲ್ ಲೈನರ್ಸ್ ಪಾಟ್ ಅಲ್ಲಿರೋವಂಥ ಜೆಲ್ ಲೈನರ್ಸ್ ಅಂತಂದರೆ, ಲಿಕ್ವಿಡ್ ಲೈನರ್ಸ್ ನಿಮ್ಗೆ ಇಷ್ಟ ಇಲ್ಲ ಅಂದರೆ ಯು ಕ್ಯಾನ್ ಬೈ ಜೆಲ್ ಲೈನರ್ಸ್. ಆ್ಯಂಡ್ ಜೆಲ್ ಲೈನರ್ಸ್ನ ನೀವು ಬರೀ ಲೈನರ್ ಆಗಿ ಅಂತ ಅಲ್ಲ, ಯು ಕ್ಯಾನ್ ಯೂಸ್ ಇಟ್ ಆ್ಯಸ್ ಅ ಕಾಜಲ್ ಆಲ್ಸೋ. ನಾನು ಹಾಗೆ ಯೂಸ್ ಮಾಡೋದು. ಆ್ಯಂಡ್ ನಾನಿಲ್ಲಿ ಸಜೆಸ್ಟ್ ಮಾಡ್ತಿರೋವಂಥ ಬೆಸ್ಟ್ 2 ಬ್ರ್ಯಾಂಡ್ಸ್ ಬಂದುಬಿಟ್ಟು, ಒಂದು ಫ್ಯಾಷನ್ ಕಲರ್ ನಿಮಗೆ ಬಜೆಟಲ್ಲಿ ಸಿಗೋ ಅಂಥದ್ದು, ಆ್ಯಂಡ್ ಇನ್ನೊಂದು ಬಂದುಬಿಟ್ಟು ಆಬ್ವಿಯಸ್ಲಿ ಶಾಪರಲ್. ಕ್ವಾಂಟಿಟಿ, ಕ್ವಾಲಿಟಿ ಆ್ಯಂಡ್ ದಟ್ ಟೆಕ್ಸ್ಚರ್ ಇಸ್ ವೆರಿ ಸ್ಮೂತ್, ಈಸಿ ಟು ಅಪ್ಲೈ ಅಂತಲೇ ಹೇಳ್ಬೋದು. ಸೊ ಲಿಕ್ವಿಡ್ ಲೈನರ್ಸ್ ಆ್ಯಂಡ್ ಜೆಲ್ ಲೈನರ್ಸ್ ಬಗ್ಗೆ ಹೇಳಿದಾಯಿತು. ಸೊ ನೆಕ್ಸ್ಟು ನಾನು ಇಲ್ಲೊಂದು ಸಿಂಪಲ್ ಪ್ಯಾಲೆಟ್ ತೊಗೊಂಡಿದ್ದೀನಿ ಫಾರ್ ಐಬ್ರೋ ಫಿಲ್ಲಿಂಗ್. ನೀವು ನೋಡ್ಬೋದು ಇಟ್ ಹ್ಯಾಸ್ ಡಿಫ್ರೆಂಟ್ ಶೇಡ್ಸ್ ಆ್ಯಂಡ್ ವಿತ್ ಬ್ರಷ್ ಕೂಡ ಇಲ್ಲಿ ಪ್ರೊವೈಡ್ ಮಾಡಿದ್ದಾರೆ. ಆ್ಯಂಡ್ ಯಾಕೆ ಈ ಥರ ಡಿಫ್ರೆಂಟ್ ಶೇಡ್ಸ್ನ ಕೊಡ್ತಾರೆ ಅಂತ ಅಂದರೆ, ಹೇರ್ ಏನು ನಮ್ಮದು ಗ್ರೋ ಆಗುತ್ತೆ, ಐಬ್ರೋಸ್ ಫೇರ್ ಇದ್ದಾಗ ಒಂದು ಸ್ವಲ್ಪ ಹೇರ್ ಕಲರ್ ಚೇಂಜ್ ಆಗುತ್ತೆ. ವೆನ್ ಕಮ್ಸ್ ಟು ಮೀಡಿಯಮ್ ಟು ಡಾರ್ಕ್ ಸ್ಕಿನ್ ಹೇರ್ ಕಲರ್ ಸ್ವಲ್ಪ ಡಾರ್ಕ್ ಬರುತ್ತೆ. ಸೊ ಹಾಗಾಗಿ ಡಿಫ್ರೆಂಟ್ ಶೇಡ್ಸ್ನ ಇಲ್ಲಿ ಪ್ರೊವೈಡ್ ಮಾಡಿದ್ದಾರೆ. ಅಕಾರ್ಡಿಂಗ್ ಟು ಯುವರ್ ಸ್ಕಿನ್ ಟೋನ್ ನೀವು ಚೂಸ್ ಮಾಡ್ಕೋಬೋದು. ಆ್ಯಂಡ್ ಇದರಲ್ಲಿ 2-in-1 ಬ್ರಷ್ ಕಮ್ ಅಪ್ಲಿಕೇಶನ್ಸ್ಗೆ ಬ್ರಷ್ ಕೊಟ್ಟಿರೋದ್ರಿಂದ ಇಟ್ ಈಸ್ ಈಸಿ ಅಂತಲೇ ಹೇಳ್ತೀನಿ ನಾನು. ಆ್ಯಂಡ್ ಅಫ್ಕೋರ್ಸ್ ಕೂಮ್ ಮಾಡಿದ ಮೇಲೇ ಐಬ್ರೋ ಫಿಲ್ಲಿಂಗ್ ಮಾಡಬೇಕು. ಬಿಫೋರ್ ದಟ್ ಐ ನೀಡ್ ಟು ಚೆಕ್ ದಿಸ್ ಸ್ಮಜ್ ಆಗುತ್ತಾ ಇಲ್ವಾ ಅಂತ. ಸಿ ದಿಸ್, ಇಟ್ ಈಸ್ ನಾಟ್ ಸ್ಮಜ್ಜಿಂಗ್. ಆ್ಯಂಡ್ ಇದ್ರ ಮೇಲೆ ವಾಟರ್ ಹಾಕಿದ್ರೂ ಕೂಡ ಡೆಫಿನೆಟ್ಲಿ ಇದು ವಾಟರ್ ಪ್ರೂಫ್ ಆಗಿ ವರ್ಕ್ ಆಗುತ್ತೆ, ಸ್ಮಜ್ ಆಗೋದೇ ಇಲ್ಲ. ಯು ಕ್ಯಾನ್ ಸಿ ದಿಸ್, ಎಲ್ಲನೂ ನಾನು ಸ್ಮಜ್ ಮಾಡಿ ನಿಮ್ಮ ಮುಂದೆ ತೋರಿಸ್ತಾ ಇದ್ದೀನಿ. ಸೊ ದೀಸ್ ಆರ್ ದ ಪ್ರಾಡಕ್ಟ್ ವಾಟ್ ಐ ಆಮ್ ಸಜೆಸ್ಟಿಂಗ್. ಅದು ಇನ್ನೊಂದು ಹೇಳಬೇಕಂತಂದರೆ, ನಿಮಗೆ ತುಂಬ ಎಕ್ಸ್ಪೆನ್ಸಿವು ಅಲ್ಲ, ತುಂಬ ಲೋ ರೇಂಜು ಅಲ್ಲ. ಇಟ್ ಈಸ್ ಆಲ್ ಕಮ್ಸ್ ಅರೌಂಡ್ ಮೀಡಿಯಮ್ ರೇಂಜ್. ಆ್ಯಂಡ್ ಹೋಪ್ ಇನ್ಫಾರ್ಮೇಷನ್ ನಿಮ್ಗೆ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ. ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು.